ಬ್ರೇಕ್ನ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ದೆಹಲಿಯಲ್ಲಿರೋ ದೇವೇಗೌಡರ ಮನೆಗೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಬಂದಿದ್ದರು. ಜೊತೆಗೆ ಕಮ್ಯುನಿಸ್ಟ್ ಮುಖಂಡ ಕಾರಟ್ ಕೂಡ ಅಲ್ಲಿದ್ದರು. ಇನ್ನೂ ಹಲವು ರಾಜಕೀಯ ನಾಯಕರು ಕೂಡ ಬಂದಿದ್ದರು. ಆದರೆ ಆ ಭೇಟಿ ಕೇವಲ ಉಪಹಾರಕ್ಕೆ ಅಂತ ಆಗಿದ್ರೆ ಬಹುಶಃ ಇಷ್ಟು ದೊಡ್ಡ ಸುದ್ದಿ ಆಗ್ತಾ ಇರಲಿಲ್ಲ. ಎಲೆಕ್ಷನ್ಗಳ ಹತ್ರ ಬರ್ತಿದೆ. BJP ಮತ್ತು ಕಾಂಗ್ರೆಸ್ಗೆ ಒಂದು ಅರ್ಥದಲ್ಲಿ NDA ಮತ್ತು UPAಗೆ ಪರ್ಯಾಯವಾಗಿ ತೃತೀಯ ರಂಗವನ್ನು ರಚಿಸೋದರ ಬಗ್ಗೆ ಬಹಳ ಗಂಭೀರವಾದಂಥ ಚರ್ಚೆಗಳು ಆರಂಭಗೊಂಡಿವೆ. 11 ಪಕ್ಷಗಳನ್ನು ಒಳಗೊಂಡಂಥ ತೃತೀಯ ರಂಗ ರಚಿಸೋದಕ್ಕೆ ಇಲ್ಲಿದೆ ಅದಕ್ಕೆ ಸಂಬಂಧಪಟ್ಟ ವರದಿ. ಲೋಕಸಭಾ ಚುನಾವಣೆಗಳು ಹತ್ತಿರ ಬರುತ್ತಿದ್ದಂತೆ ಬಿಜೆಪಿ ಕಾಂಗ್ರೆಸ್ ಪಾಳೆಯಗಳಲ್ಲಿ ಉತ್ಸಾಹ ಗರಿಗೆದರಿರುವುದು ಹೌದು. ಅವರವರ ಜೊತೆ ಇರುವ ಅಂಗಪಕ್ಷಗಳು ಕೂಡ ದೊಡ್ಡ ಹುರುಪಿನಿಂದಿವೆ. ಇನ್ನು ಅವರೆಲ್ಲ ಅಷ್ಟೊಂದು ತಯಾರಿಯಲ್ಲಿರುವಾಗ ನಾವ್ಯಾಕೆ ಸುಮ್ಮನೆ ಕುಳಿತುಕೊಳ್ಳೋದು ಅಂತ ಉಳಿದವರೆಲ್ಲ ಒಂದಾಗಿ ತೃತೀಯ ರಂಗ ಕಟ್ಟಲು ಹೊರಟಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ನವದೆಹಲಿ ನಿವಾಸ ಇವತ್ತು ಚಟುವಟಿಕೆಯ ಕೇಂದ್ರಬಿಂದುವಾಗಿತ್ತು. ನರೇಂದ್ರ ಮೋದಿ NDAದ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆಯಾದ ತಕ್ಷಣ ಕೋಮುವಾದದ ಕಾರಣ ಹೇಳಿ ಹೊರಬಂದ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಬಂದಿದ್ರು. ಜೊತೆಗೆ CPM ಮುಖಂಡ ಪ್ರಕಾಶ್ ಕಾರಟ್, CPI ಮುಖಂಡ AB ಬರ್ಧನ್ ಸಹ ಇದ್ರು. ಉಪಹಾರ ಸಭೆಯ ನಂತರ ಮಾಧ್ಯಮದ ಜೊತೆ ಅವರೆಲ್ಲ ಮಾತನಾಡಿದ್ರು. नीतीश जी दिल्ली आए हैं और हमें मौका मिला है अभी उनसे बातचीत करने के लिए देवेगौड़ा जी के यहाँ, और आगे के लिए हमारे जो गैर कांग्रेस गैर भाजपा जो हम विकल्प तैयार करना चाहते हैं उसके बारे में बातचीत हुई है और आगे बढ़ेंगे हम इस पर. No, we have just discussed about how we should take this forward, and since Shri Nitish Kumar came to Delhi, we have got the opportunity to directly discuss with him. We met him along with Devgowda ji and Comrade Bardhan and others, and we are working out how to take this forward. ಒಟ್ನಲ್ಲಿ ಖುದ್ದು ನಿತೀಶ್ ಕುಮಾರ್ ಬಂದು ಚರ್ಚೆಯಲ್ಲಿ ಭಾಗವಹಿಸಿದ್ದು ತೃತೀಯ ರಂಗದ ಯೋಚನೆಗೆ ವೇಗ ಒದಗಿಸಿದೆ. ಮುಖಂಡರು ಹೇಳುವ ಪ್ರಕಾರ ಇದು ಚಿಂತನೆಯ ಹಂತದಲ್ಲಿ ಇದೆಯಾದರೂ ಮುಖ್ಯಧಾರೆಯ ರಾಜಕೀಯ ಪಕ್ಷಗಳಿಗೆ ತಲೆನೋವು ಶುರುವಾಗಿದ್ದರೆ ಆಶ್ಚರ್ಯವಿಲ್ಲ. और मिल करके जो कुछ भी है गैर कांग्रेसी गैर भाजपा मोर्चा बनाने की बात है, उसको आगे बढ़ाने के लिए हम लोग आपस में मिलते. तो जैसा कारत साहब ने कहा, ये अनौपचारिक मीटिंग है, इनफॉर्मल मीटिंग. फॉर्मल मीटिंग बाद में होगी और संभवतः पार्लियामेंट सेशन के दौरान आपस में लीडर्स डिस्कस करके डेट डिसाइड करेंगे. अब उसका डेट भी डिसाइडेड नहीं है, उसके आगे का प्रोग्राम उसके बाद डिसाइड करेंगे. ये तो हम लोगों ने आपस में जो बातचीत की है पिछले कुछ दिनों से, और उसका परिणाम हुआ कि पार्लियामेंट में एक ब्लॉक बना है. ಇನ್ನು ತೃತೀಯ ರಂಗದ ಡ್ರೈವಿಂಗ್ ಫೋರ್ಸ್ ಆಗಿರುವವರು ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು. ಅವರ ಸಾರಥ್ಯದಲ್ಲಿ ನಡೆಯಲಿರುವ ಸಭೆಗಳು ಈ ಯೋಜನೆಗೆ ಸ್ಪಷ್ಟ ರೂಪ ಕೊಡಲಿವೆ. ಎಲ್ಲವೂ ನಿತೀಶ್ ಅವರು ಬಂದ ಮೇಲೆ ಕೆಲವು ಚರ್ಚೆಗಳು ಮಾಡಿದ್ದಾರೆ. ಇವರೇನು ಹೇಳಿದ್ರು ಅದು ನಿಮಗೆಲ್ಲ ಗೊತ್ತಿದೆ. ಅದಕ್ಕಿಂತ ನಾನು ಕರಾಟಿದ್ದಾರೆ, ಬರ್ದಾನ್ ಇದ್ದಾರೆ, ಅದರಿಂದ ನಾನು ಅದಕ್ಕಿಂತ ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಅದನ್ನು ಅವತ್ತು ಪಾರ್ಲಿಮೆಂಟ್ ಸೆಷನ್ ಆದಮೇಲೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಲಿಲ್ವಾ? ಈಗ ತಾನೇ ಹೇಳಿದ್ರಲ್ಲ, ಪಾರ್ಲಿಮೆಂಟ್ ಸೆಷನ್ ಆದಮೇಲೆ ಡೇಟ್ಸ್ ಎಲ್ಲ ಇವತ್ತು ಇನ್ಫಾರ್ಮಲ್ ಆಗಿ ಮೀಟ್ ಮಾಡಿದ್ದೇವೆ. ಪಾರ್ಲಿಮೆಂಟ್ ಸೆಷನ್ ಆದಮೇಲೆ ಮತ್ತೆ ಬೆಂಗಳೂರು ಇಲ್ಲೇ ಡೆಲ್ಲಿನಲ್ಲಿ 11 ಪಕ್ಷಗಳು ಎಲ್ಲರೂ ಕೂತು ಬೆಂಗಳೂರಲ್ಲಿ ಯಾವಾಗ ಮಾಡಬೇಕು ಅನ್ನೋದನ್ನು ನಿರ್ಣಯ ಮಾಡೋದು. ಮುಂದಿನ ಯಾವ ಒಂದು ಕಾರ್ಯಕ್ರಮ ಅಜೆಂಡಾ ಅಂದರೆ BJP ಕಾಂಗ್ರೆಸ್ಗೆ ವಿರುದ್ಧವಾಗಿ ನಾವು ಯಾವ್ಯಾವ ರೀತಿಯಲ್ಲಿ ನಮ್ಮ ಸ್ವರೂಪ ಹೇಗಿರಬೇಕು, ಏನಂತ ಕರಿಬೇಕು, ಇದೆಲ್ಲ ಚರ್ಚೆ ಮಾಡ್ತಾರೆ. ಅದು ಅವತ್ತೇ ತೀರ್ಮಾನ ಮಾಡ್ಬೋದು ಬೆಂಗಳೂರಿನಲ್ಲಿ ಯಾವಾಗ ರ್ಯಾಲಿ ಮಾಡ್ತೇವೆ ಅಂತ. ತೃತೀಯ ರಂಗವನ್ನ ಲಾಂಚ್ ಮಾಡೋದಕ್ಕೆ ಆಯೋಜಿಸುವ ರ್ಯಾಲಿ ಬೆಂಗಳೂರಿನಲ್ಲಿ ನಡೆಯುವ ಸಾಧ್ಯತೆಗಳು ನಿಚ್ಚಳವಾಗಿದೆ. ಒಟ್ಟಿನಲ್ಲಿ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ 11 ಪಕ್ಷಗಳ ಈ ಮೈತ್ರಿಕೂಟ ಹಿಂದೆಂದಿಗಿಂತಲೂ ಶಕ್ತಿಶಾಲಿಯಾಗಿ ಹೊರಹೊಮ್ಮಬಹುದು ಎಂಬ ರಾಜಕೀಯ ಲೆಕ್ಕಾಚಾರಗಳು ಶುರುವಾಗಿವೆ. ಇದರಿಂದಾಗಿ NDA ಮತ್ತು UPAಗೆ ಎಷ್ಟರ ಮಟ್ಟಿಗೆ ಹಾನಿಯಾಗಲಿದೆ ಎಂಬುದು $1 ಮಿಲಿಯನ್ ಪ್ರಶ್ನೆ. ಪ್ರಶಾಂತ್ ನಾಥು, ಸುವರ್ಣ ನ್ಯೂಸ್. ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಪ್ರಶಾಂತ್ ನಾಥು ದೆಹಲಿಯಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್ ನಾಥು, ನಿಮ್ಮ ವರದಿಯ
ಕೊನೆಯಲ್ಲಿ ಪ್ರಸ್ತಾಪಿಸಲಾದಂತಹ 2 ಅಂಶಗಳ ಬಗ್ಗೆ ಹೆಚ್ಚಿನ ಬೆಳಕನ್ನು ಚೆಲ್ಲಿ ಈ 11 ಅಂಗಪಕ್ಷಗಳೇನಿದೆ ತೃತೀಯ ರಂಗದಲ್ಲಿ, ಈ 11 ಅಂಗಪಕ್ಷಗಳ ಪೈಕಿ ಕೆಲವು ಪಕ್ಷಗಳು ತಮ್ಮ ತಮ್ಮ ರಾಜ್ಯಗಳಲ್ಲಿ ಹೊಂದಿರುವಂಥ ಬಲವನ್ನು ಗಣನೆಗೆ ತೆಗೆದುಕೊಂಡು ಹೇಳೋದಾದರೆ ತೃತೀಯ ರಂಗ ಈ ಸಲದ ಚುನಾವಣೆಗಳಲ್ಲಿ ಹಿಂದೆಂದಿಗಿಂತಲೂ ಹೆಚ್ಚು ಬಲಶಾಲಿಯ? ಅಜಿತ್, ಮುಖ್ಯವಾಗಿರ್ತಕ್ಕಂಥದ್ದು ತೃತೀಯ ರಂಗ ಬಲಶಾಲಿ ಹೌದೋ ಅಲ್ವೋ ಅಂತಕ್ಕಂಥದ್ದು ಚುನಾವಣೋತ್ತರ ಪರಿಸ್ಥಿತಿಯಲ್ಲಿ ನಿರ್ಧರಿತವಾಗ್ತಕ್ಕಂಥ ಅಂಶ. ಆದರೆ ಒಂದದ್ದು ನಿಜ, ಕಾಂಗ್ರೆಸ್ ಅಥವಾ ಬಿಜೆಪಿಯ ಸರ್ಕಾರ ರಚನೆ ಆಗಬೇಕಾದ್ರೂ ಕೂಡ ಇದೇ ತೃತೀಯ ರಂಗದಲ್ಲಿ ಈಗ ಗುರುತಿಸ್ಕೊಂಡಿರ್ತಕ್ಕಂಥ ಪಕ್ಷಗಳ ಪೈಕಿ ಕೆಲ ಪಕ್ಷಗಳು ಒಡೆದು ಹೋಗಿ ಹೊಸ ಸರ್ಕಾರವನ್ನ ಸೇರ್ಕೊಳ್ಬೇಕಾಗತ್ತೆ. ಇಲ್ಲದೆ ಹೋದಲ್ಲಿ ತೃತೀಯ ರಂಗ ಕಾಂಗ್ರೆಸ್ ಕೂಡಿ ಸರ್ಕಾರ ರಚನೆ ಮಾಡಬೇಕಾದ್ರೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಸಮೀಕರಣಗಳು ಕಾಣಿಸ್ಕೊಳ್ಬೇಕಾಗತ್ತೆ. ಈ ಕಾರಣದಿಂದ ತೃತೀಯ ರಂಗದ ಜೊತೆ ಯಾರು ಬರ್ತಾರೆ, ಯಾರು ಹೊರಗುಳಿತಾರೆ ಅಂತಕ್ಕಂಥದ್ದು ಒಂದು ದೃಷ್ಟಿಯಿಂದ ಮುಖ್ಯವಾಗಿರ್ತಕ್ಕಂಥ ಅಂಶ. ಆದರೆ ಬಲಶಾಲಿ ಆಗತ್ತೋ ಇಲ್ವೋ ಅಂತಕ್ಕಂಥದ್ದು ಕಾಂಗ್ರೆಸ್ ಮತ್ತು ಬಿಜೆಪಿ ಒಟ್ಟು ಸೇರಿ ಎಷ್ಟು ಸ್ಥಾನಗಳನ್ನು ಪಡಿಬಹುದು ನಂತರದ ಮತ್ತೊಂದು ವಿಕಲ್ಪದ ಪರಿಸ್ಥಿತಿಯಲ್ಲಿ. ಯಾಕಂದ್ರೆ ನಾವು 96ರಲ್ಲಿ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಸ್ಥಿತಿಯನ್ನು ನೋಡಿದ್ದೇವೆ. ನರಸಿಂಹರಾವ್ ಸರ್ಕಾರ ವಿಶ್ವಾಸಾರ್ಹತೆ ಕಳೆದುಕೊಂಡಿತ್ತು, ಅಟಲ್ ಬಿಹಾರಿ ವಾಜಪೇಯಿ ಜನಪ್ರಿಯತೆ ಸ್ವಲ್ಪ ಮಟ್ಟಿಗೆ ಮೇಲ್ಪಟ್ಟಿತ್ತು. ಆಗ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಒಂದು ಹೊಸ ಸ್ಟ್ರಾಟಜಿ ಪ್ರಾದೇಶಿಕ ಪಕ್ಷಗಳನ್ನು ಒಟ್ಟುಗೂಡಿಸಿ ಅದಕ್ಕೆ ಬೆಂಬಲ ನೀಡತಕ್ಕಂಥ ಒಂದು ರಣತಂತ್ರ. ಇದು ಇವತ್ತಿಗೂ ಕೂಡ ದೇವೇಗೌಡರ ನಿವಾಸದಲ್ಲಿ ನಡೆದಿರ್ತಕ್ಕಂಥ ಸಭೆ ಕೂಡ ಇದೇ ಒಂದು ರಣತಂತ್ರದ ಮುನ್ಸೂಚನೆ ಅಂತಕ್ಕಂಥದ್ದು ಕೂಡ ಗಮನಾರ್ಹವಾಗಿರ್ತಕ್ಕಂಥ ಅಂಶ. ಆದರೆ ಇದು ಸಫಲವಾಗುತ್ತಾ ವಿಫಲವಾಗುತ್ತಾ ಅಂತಕ್ಕಂಥದ್ದು, ಎಷ್ಟು ಸ್ಥಾನಗಳನ್ನ ಪ್ರಾದೇಶಿಕ ಪಕ್ಷಗಳು ಪಡಿಬಹುದು ಅಂತಕ್ಕಂಥದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಯಾಕಂದ್ರೆ ತೃತೀಯ ರಂಗದಲ್ಲಿ ಲೆಫ್ಟ್ ಇದ್ದಾಗ ಮಮತಾ ಬ್ಯಾನರ್ಜಿ ಒಳಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಜಯಲಲಿತಾ ಎಷ್ಟು ದಿನಗಳವರೆಗೆ ಉಳಿಬಹುದು ಅಂತಕ್ಕಂಥದ್ದು ಸರ್ಕಾರ ರಚನೆ ಆಗತ್ತೋ ಇಲ್ವೋ ಅಂತಕ್ಕಂಥದ್ರ ಮೇಲೆ ಸ್ಪಷ್ಟವಾಗಿ ನಿರ್ಧರಿತವಾಗಿದೆ. ಹೀಗಾಗಿ ಇದೊಂದು ರೀತಿಯ ಮೊದಲಿನಂತೆ 96ರಲ್ಲಿ ಕೂಡ ಇದನ್ನು ನೋಡ್ಲಿಕ್ಕೆ ಸಿಕ್ಕಿತ್ತು. 89ರಲ್ಲಿ ಬಿಜೆಪಿ ಬ್ಯಾಕ್ಡ್ ಥರ್ಡ್ ಫ್ರಂಟ್ ಅಂತಕ್ಕಂಥದ್ದು ವಿ ಪಿ ಸಿಂಗ್ ಸರ್ಕಾರದ ರೂಪದಲ್ಲಿ ಬಂದಿತ್ತು. ಆಗ ಕೂಡ ಇದೇ ಸ್ಥಿತಿ ಇತ್ತು. ಈ ರೀತಿಯಾಗಿರ್ತಕ್ಕಂಥ ಪಕ್ಷಗಳು ಒಟ್ಟುಗೂಡಿದಾಗ ನಾಯಕ ಯಾರು ಅಂತಕ್ಕಂಥದ್ದು ಕೂಡ ದೊಡ್ಡದಾಗಿರ್ತಕ್ಕಂಥ ಪ್ರಶ್ನೆ. ಪ್ರಾಯಶಃ ಇದು ಇವತ್ತು ದೊಡ್ಡ ತಲೆನೋವಲ್ಲ. ಒಂದು ಹಂತದಲ್ಲಿ ಫಲಿತಾಂಶಗಳು ಬಂದ ನಂತರ ನಾಯಕ ಯಾರು ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆಯಾಗಿ ಉದ್ಭವವಾಗುತ್ತೆ. ಇದರ ಬಗ್ಗೆ ದೇವೇಗೌಡರನ್ನ ಕೇಳಿದಾಗ ಸಾಕಷ್ಟು ಕಾಂಪಿಟೆಂಟ್ ಜನರಿದ್ದಾರೆ. ಜಯಲಲಿತಾ, ನವೀನ್ ಪಟ್ನಾಯಕ್, ನಿತೀಶ್ ಕುಮಾರ್, ಮುಲಾಯಂ ಸಿಂಗ್ ಅಂತಕ್ಕಂಥದ್ದನ್ನ ದೇವೇಗೌಡರು ಹೇಳ್ತಾ ಇದ್ರು ಅಜಿತ್. ಆದರೆ ಸಾಕಷ್ಟು ಕಾಂಪಿಟೆಂಟ್ ಜನರಿರುವುದೇ ತೃತೀಯ ರಂಗಕ್ಕೆ ಸಮಸ್ಯೆಯ ಮೂಲ ಆಗಬಹುದು ಅನ್ನುವಂಥದ್ದು ಹಿಂದಿನ ರಾಜಕಾರಣದಲ್ಲಿ ನೋಡಲಾಗಿದೆ. ಧನ್ಯವಾದ ಪ್ರಶಾಂತ್ ನಿಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ತೃತೀಯ ರಂಗ ನರೇಂದ್ರ ಮೋದಿ ಅವರ ಪಾಲಿಗೆ ಎಷ್ಟರ ಮಟ್ಟಿಗೆ ತಲೆನೋವಾಗುತ್ತೆ ಅನ್ನುವಂಥದ್ದು $1 ಮಿಲಿಯನ್ ಪ್ರಶ್ನೆ. ಹಾಟ್ ನ್ಯೂಸ್ನಲ್ಲಿ 2ನೇ ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ಚಿತ್ರನಟಿ ಮೇಘನಾ ಪಟೇಲ್ ನರೇಂದ್ರ ಮೋದಿ ಅವರ ಪರ ಪ್ರಚಾರಕ್ಕೆ ಬೆತ್ತಲೆಯಾಗಿರುವ ಸುದ್ದಿ ಕೊಡ್ತೀವಿ.